ಇಲ್ಲೇ ಒಂದು ಕಟ್ಟಬಹುದಾಗಿತ್ತಲ್ಲ ನೀವು. ದೇಶದ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಿರ್ಲಿಲ್ಲ, ಎರಡು ರಾಜ್ಯಗಳ ಮಧ್ಯೆ ಆಗ್ತಿರ್ಲಿಲ್ಲ. ಕಾವೇರಿ ನಾಟ್ ಓನ್ಲಿ ಕರ್ನಾಟಕ ತಮಿಳುನಾಡು, ಅಲ್ಲಿ ಕೇರಳದಿದೆ, ಪಾಂಡಿಚೇರಿ ಇದೆ, ಬೆಂಗಳೂರಿಗೆ ಕುಡಿಯೋ ನೀರಿಂದಿದೆ. ಉದ್ದಕ್ಕೂ ಸರ್ ನೀವೆಲ್ಲೆಲ್ಲೋ ನಾನು ಬೇರೆ ರಾಜ್ಯಗಳಿಗೆ ಹೋದ್ರೆ ಅಲ್ಲೆಲ್ಲ ಕುಡಿಯೋ ನೀರು ಹೋಗ್ತಿದೆ ಕರ್ನಾಟಕದಿಂದ, ಕರ್ನಾಟಕದ ಕಾವೇರಿ ನೀರು. ಯಾವ್ದನ್ನ ಸಾಲ್ವ್ ಮಾಡಿದಿರಿ ನೀವು? ಸೊ ಎಷ್ಟು ಕೆಲಸ ಮಾಡ್ಬೋದಾಗಿತ್ತು. ಮಾತೆತ್ತಿದ್ರು ವಾಜಪೇಯಿ ಅವ್ರ ಕಾಲದಿಂದ ರಸ್ತೆ ಮಾಡಿದೀವಿ. ನಾನು ಡಿಸ್ಪ್ಯೂಟ್ ಮಾಡಲ್ಲ. ನಾವು ಓಡಾಡ್ತಾ ಇದ್ವಿ ರಸ್ತೆಯಲ್ಲಿ, ಓಡಾಡೋರು ನಾನು ಎಲ್ಲ ಪಕ್ಷದವರು ಓಡಾಡ್ತೀವಿ. ಆದರೆ ಮಾಡಬೇಕಾದದನ್ನೆಲ್ಲ ಬಿಟ್ಬಿಟ್ರಿ ಅವರು. ಎಷ್ಟು ಲಕ್ಷ ಮನೆ ಕೊಟ್ರಿ? 14 ಲಕ್ಷ ಫಸ್ಟ್ ಎಲ್ಲ ಹೇಳಿದ್ರೆ 14 ಲಕ್ಷ ಬರ್ತದೆ ನಿಮ್ಗೆ ಅಕೌಂಟ್ಗೆ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ಬಿಜೆಪಿಯ ಲಲ್ಲು ಸಿಂಗ್ಗೆ ಹಿನ್ನಡೆ, ಪಶ್ಚಿಮ ಬಂಗಾಳದಲ್ಲಿ ಇಂಡಿ ಕೂಟಕ್ಕೆ ಭಾರಿ ಮುನ್ನಡೆ. 24 ಕ್ಷೇತ್ರಗಳಲ್ಲಿ ಟಿಎಂಸಿ, 3ರಲ್ಲಿ ಕಾಂಗ್ರೆಸ್ ಲೀಡ್. ವೆಸ್ಟ್ ಬೆಂಗಾಲಲ್ಲಿ ಅಂದ್ರೆ ಇಲ್ಲಿ 15 ಕ್ಷೇತ್ರಗಳು ಏನೂ ಅಲ್ವಾ? ಹಾಗಾದ್ರೆ ಬಿಜೆಪಿದು ವಿಷಯ ಅದಲ್ಲ. ಬಿಜೆಪಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಖುದ್ದು ಅಮಿತ್ ಶಾ ಅವರು ಬೀಡು ಬಿಟ್ಟು ಪ್ಲಾನ್ ಎಲ್ಲ ಮಾಡಿಕೊಂಡು ಬಹಳಷ್ಟು ಮಾಡಿಕೊಂಡು ತುಂಬಾ ಸೀಟ್ಗಳಲ್ಲಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದರು ವಿಧಾನಸಭಾ ಚುನಾವಣೆಯಲ್ಲಿ. ಅದರ ರಿಫ್ಲೆಕ್ಷನ್ ಇದೆಯಾ ಅಂತ ನೋಡಿದ್ರೆ ಈ ಕ್ಷಣಕ್ಕಂತೂ ಇಲ್ಲ. ನಾನು ಸ್ಟ್ರೈಟ್ ಅವೇ ಇದೀಗ ಇಲ್ಲಿ ಹರೀಶ್ ಅವ್ರು ಕೇಳಿಬಿಡ್ತೀನಿ. ಹರೀಶ್ ಸರ್, ಈಗ ಏನಾಗುತ್ತೆ, ಎಲೆಕ್ಷನ್ ಇಶ್ಯೂಗಳೇ ಅನೇಕ ಸಂದರ್ಭಗಳಲ್ಲಿ ಬೇರೆ ಆಗಿಬಿಡುತ್ತೆ ಸರ್. ಈಗ ನೀವು ಇಷ್ಟೆಲ್ಲ ವಿಷಯ ಹೇಳಿ, ಈಗ GST ನೆಟ್, ಈಗ ಇದಕ್ಕೆ 2 ಥರ ಥಿಯರಿ ಇದೆ. ಒಬ್ಬರು ಕೇಳಿದ್ರೆ ದೇಶದಲ್ಲಿ ಅಪಾರ ತೆರಿಗೆ ವಂಚಕರಿದ್ರು, ನಾವು ಅವರೆಲ್ಲರಿಗೂ ತೆರಿಗೆ ಹಾಕ್ಬಿಟ್ಟು ಟ್ಯಾಕ್ಸ್ ನೆಟ್ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟೆ ಅವ್ರನ್ನ ಅಂತ ಏನೇ ಕ್ಲೈಮ್. ವಿಷಯ ಏನು ಅಂತ ಹೇಳಿದ್ರೆ ಇಡ್ಲಿ, ಮೊಸರು, ರೇಸರು, ಪೆನ್ಸಿಲ್ಲು ಅದಕ್ಕೆ ಟ್ಯಾಕ್ಸ್ ಕಟ್ಟೋ ಸ್ಥಿತಿಗೆ ನಾವು ಬಂದಿದ್ದೀವಿ. ಅಂದರೆ ಒಂದು ರೀತಿಯಲ್ಲಿ ಈ ಇನ್ಕಮ್ ಟ್ಯಾಕ್ಸ್ನ ನೇರವಾಗಿ ಯಾರು ಕಟ್ತಿದ್ರೋ ಅವ್ರು ಮಾತ್ರ ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ, ಇನ್ನೆಲ್ಲರೂ ಪುಕ್ಸಟ್ಟೆ ತಿಂತಿದ್ದಾರೆ ಅಂತ. ದಿಸ್ ವಾಸ್ ದ ನರೇಷನ್. ಫ್ರೀ ತಿಂತಿದ್ದಾರೆ ಅಂತ. ಬಟ್ ಇವತ್ತೊಬ್ಬ ಕೂಲಿ ಮಾಡೋನು 500 ರೂಪಾಯಿ ಸಂಪಾದನೆ ಮಾಡ್ತಾನೋ, 1000 ರೂಪಾಯಿ ಸಂಪಾದನೆ ಮಾಡ್ತಾನೋ, ಇನ್ ಇಯರ್ ಅವನ ಪೆಟ್ರೋಲು, ಡೀಸೆಲ್ಲು, ಅವನ ಮೊಸರು, ಹಾಲು, ರೇಷನ್ನು, ಅವನ ಖರ್ಚುಗಳು, ಬಸ್ ಟಿಕೆಟು, ಇನ್ನೊಂದು ಎಲ್ಲದಕ್ಕೂ ಚೆಕ್ ಮಾಡಿಬಿಟ್ರೆ ಅವನು ಕೂಡ ಹತ್ತಿರ 1 ಲಕ್ಷ ತೆರಿಗೆ ಕಟ್ತಾನೆ ಅಂತ, ಅವನು ಕೂಡ ಕಟ್ತಾನೆ ಅಂತ. ಈ ನರೇಷನ್ ಸರಿ. ತೆರಿಗೆ ಸಂಗ್ರಹ ಆಮೇಲೆ ಏನಾಗುತ್ತೆ, ಪ್ರತಿ ವರ್ಷ ಈ ಬಾರಿ 1 ಲಕ್ಷ ಕೋಟಿ ತೆರಿಗೆ ಸಂಗ್ರಹ, 1,28,000 ಕೋಟಿ. ಅದು ಯಾವ ಥರ ಬಿಲ್ಡಪ್ ಇರುತ್ತೆ ಅಂತ ಹೇಳಿದ್ರೆ ಅದ್ಭುತವಾದ ಏನು ನಡೀತಿದೆ ಅಂತ ಹೇಳಿ. ತೆರಿಗೆ ಅನ್ನೋದು ಏನು ಗೊತ್ತಾ ಸರ್, ಹೂವಿನಲ್ಲಿ ಮಕರಂದ ಹೀರ್ದಂಗೆ ಇರಬೇಕು ದುಂಬಿ. ಟ್ಯಾಕ್ಸ್ ಹಾಗೇ ಇರಬೇಕು. ಹೂವನ್ನೇ ತಿಂದು ತೆಗೆಬಿಡೋ ಥರ ಇರಬಾರ್ದು. ದುಂಬಿ ಬಂದುಬಿಟ್ಟು ಅದರಲ್ಲಿ ಎಷ್ಟು ಬೇಕು ಅಷ್ಟು ಹೇರ್ಕೊಂಡಿರಬೇಕು. ತೆರಿಗೆದೇ ಜಾಸ್ತಿ ಆಗಿಬಿಟ್ರೆ ಗತಿ ಏನು ಅಂತ ಒಂದು ಪ್ರಶ್ನೆ ಬಂತು. ಇವೆಲ್ಲವೂ ಕೂಡ ಈ ನಂಬರ್ ರಿಫ್ಲೆಕ್ಟ್ ಆಗ್ತಿದೆಯಾ ಇಲ್ವಾ ಅಂತ ನನ್ನ ಕ್ವಶನ್ ಸರ್. ಅದೇ ಸೀರಿಯಸ್ ಇಶ್ಯೂ ಆಗಿ ಈ ನಂಬರ್ ಕಾಣಿಸ್ತಾ ಇದೆಯಾ, ಅಥವಾ ಜಸ್ಟ್ ಅನ್ ಅಪತಿ ಟುವರ್ಡ್ಸ್ ಸಮ್ ಪಾರ್ಟಿ? ಏನಾಗಿದೆ, ಪಬ್ಲಿಕ್ ಅಪತಿ ಈಸ್ ಆಲ್ವೇಸ್ ದೇರ್. ಎಸ್, ಯಾಕೆಂದ್ರೆ ಪಬ್ಲಿಕ್ಗೆ ಅವ್ರಿಗೆ ಏನು ಅನುಕೂಲ ಆಗಬೇಕಿತ್ತು ಅದು ಅನುಕೂಲ ಆಗದೆ ಹೋದ್ರೆ ಪಬ್ಲಿಕ್ ವಿಲ್ ಗೋ ಅಗೇನ್ಸ್ಟ್ ದಿ ರೂಲಿಂಗ್ ಪಾರ್ಟಿ ಇನ್ ಎವ್ರಿ ಸ್ಟೇಟ್. ಈ ಟ್ಯಾಕ್ಸ್ ನೆಟ್ ಹೇಳಿದ್ರಿ ತಾವು, ಈ ಜನಕ್ಕೆ ಈ ಗೌರ್ಮೆಂಟ್ ಹೇಳೋ ಪ್ರಕಾರ ಏನು ಗೊತ್ತಾ, ಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ಮಾತ್ರ ಬ್ರಿಂಗಿಂಗ್ ಪೀಪಲ್ ಇನ್ ಟು ದ ಟ್ಯಾಕ್ಸ್ ನೆಟ್ ಕಾಣುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ ಸೊ ಎಲ್ಲ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಭಿಕ್ಷುಕಾನು ಈಸ್ ಅ ಟ್ಯಾಕ್ಸ್ ಪೇಯರ್. ಐ ಟೆಲ್ ಯು ವೈ. ಇಡ್ಲಿ, ಕಾಫಿ, ಟೀ ಅದ್ ಬಿಟ್ಬಿಡಿ. ನೀವು ಜನಕ್ಕೆ ಕಣ್ಣಿಗೆ ಕಾಣೋದು ಇಡ್ಲಿ, ಕಾಫಿ, ಟೀ ಹೇಳ್ತೀರಿ. ಕಣ್ಣಿಗೆ ಕಾಣದೇನೆ ನೀವು ಕಟ್ತಿರೋ ಟ್ಯಾಕ್ಸ್ ಎಷ್ಟಿದೆ ಗೊತ್ತಾ? ಯಾವ್ದಾದ್ರ ಒಂದು ತಗೊಳ್ಳಿ, ಲೇಸ್ ತಗೊಳ್ಳಿ, ಓಕೆ, ಚಿಪ್ಸ್ ಪ್ಯಾಕೆಟ್ ತಗೊಳ್ಳಿ, ಪ್ಯಾಕೇಜ್ ಫುಡ್ ಎಲ್ಲ ತಗೊಳ್ಳಿ, ಅಲ್ಲಿ ಹಿಂದ್ಗಡೆ ಏನ್ ಬರ್ತಿದೆ, ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್. ಇನ್ಕ್ಲೂಸಿವ್ ಬಂದ್ಬಿಡ್ತದೆ. ಸೊ ವೆನ್ ಯು ಆರ್ ಬೈಯಿಂಗ್, ತಗೊಳ್ಳೋವಾಗ್ಲೇ ಅದು ಇನ್ಕ್ಲೂಡ್ ಆಗೋಗಿದೆ, ನಿಮ್ಗೆ ಕಾಣ್ತಿಲ್ಲ ಟ್ಯಾಕ್ಸ್ ಕಟ್ತಿರೋದು. ನೀವು ಗಂಧ ಮಾತ್ರಕ್ಕೆ ನಾವು ಎಲ್ಲರೂ ತೆರಿಗೆ ವಿರೋಧಿಗಳಿದ್ದೀವಿ ಅಂತ ಅರ್ಥ ಅಲ್ಲ. ಅದರ ಪ್ರಮಾಣದ ಮೇಲೆ ಮಾತ್ರ ನಮ್ಮ ತಕರಾರು ಅಂತ. ಹೌದೌದು, ತೆರಿಗೆ ವಿರೋಧಿಗಳಂತ ಅಲ್ಲ, ಬಟ್ ಎಲ್ಲರೂ ಟ್ಯಾಕ್ಸ್ ಪೇಯರೇ ಇಲ್ಲಿ. ಹೌದು. ಸೊ ಬರೀ ಆ ಟ್ಯಾಕ್ಸ್ ಲ್ಯಾಬ್ ಇಂದ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ ಲ್ಯಾಬ್ ಆದ್ಮೇಲೆ ಟ್ಯಾಕ್ಸ್ ಕಟ್ಟೋರು ಮಾತ್ರ ಟ್ಯಾಕ್ಸ್ ಪೇಯರ್ ಅನ್ಕೊಂಡ್ಬಿಡ್ತಾರೆ ಜನ. ಓಕೆ, ಕೆಲವು ಸತಿ ಮಾತಾಡುವಾಗ ಜನಕ್ಕೂ ಅಷ್ಟೇ ಅರ್ಥ ಆಗೋದಿಲ್ಲ, ಇದು ಟ್ಯಾಕ್ಸ್ ಸಿಸ್ಟಮ್, ಎಕನಾಮಿ ಅರ್ಥ ಆಗೋದಿಲ್ಲ. ಓಕೆ, ಎಕ್ಸಾಮ್ಷನ್ ಸ್ಲ್ಯಾಬ್ ಆದ್ಮೇಲೆ ನಿಮ್ ಇನ್ಕಮ್ ಎಕ್ಸೀಡ್ ಆದಾಗ ನೀವು ಯುಲ್ ಬಿ ಪೇಯಿಂಗ್ ಟ್ಯಾಕ್ಸ್, ಬಟ್ ಸ್ಟಿಲ್ ಯು ಆರ್ ಅ ಟ್ಯಾಕ್ಸ್. ಕಾಂಗ್ರೆಸ್ ಏನು ಹೇಳ್ತಾ ಇತ್ತು, ಕಾಂಗ್ರೆಸ್ ನಾಯಕರು ಏನು ಕ್ಲೈಮ್ ಮಾಡ್ತಾ ಇದ್ರು, ಆ ನಂಬರ್ ಫಸ್ಟ್ ಟೈಮ್ ಬಂದಿದೆ ಸ್ಕ್ರೀನ್ ಮೇಲೆ. 10 ರಿಂದ 15 ಗೆಲ್ತೀವಿ ಅಂತ ಹೇಳಿತ್ತಲ್ಲ ಕಾಂಗ್ರೆಸ್, ಆ ನಂಬರ್ ಅಂತೂ ಇಲ್ಲಿ ನಮ್ಗೆ ಕಾಣಿಸಕ್ಕೆ ಶುರುವಾಗಿದೆ. ಬಿಜೆಪಿ 16, JDS 2. ಫಸ್ಟ್ ಟೈಮ್ ಅಂತ ಕಾಣುತ್ತೆ. 10 ನಂಬರ್ಗಳಲ್ಲಿ ಕಾಂಗ್ರೆಸ್ ಲೀಡಲ್ಲಿರೋದು. ದೇಶಾದ್ಯಂತ ಚೆಕ್ ಮಾಡಿಕೊಂಡಾಗ 290ರಲ್ಲಿ NDA,